ಸಂತೋಷ, ಯಶಸ್ಸು ಇದರ ರಹಸ್ಯ ಏನು ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾನೆ ಇರ್ತೀವಲ್ವಾ? ಪ್ರತಿದಿನ ನಮ್ಮನ್ನು ನಾವೇ ಕೇಳ್ಕೊಳ್ತೀವಿ. ಆದ್ರೆ ಆ ಉತ್ತರ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣಿನಲ್ಲಿ ಅಡಗಿದೆ ಅಂದ್ರ? ಹೌದು, ನಂಬಲೇಬೇಕು. ಬನ್ನಿ, ಒಂಥರ ವಿಚಿತ್ರ ಆದ್ರೆ ತುಂಬಾನೇ ಅದ್ಭುತವಾದ ಈ ಕಥೆಯ ಮೂಲಕ ಸಂತೋಷದ ನಿಜವಾದ ಗುಟ್ಟು ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಇದೇ ಪ್ರಶ್ನೆ ನಮ್ಮ ಕಥೆಯ ಹೀರೋ ಸ್ಯಾಮ್ ಅಂತ ಒಬ್ಬ ಯುವಕ. ಅವನ ತಲೆ ತಿನ್ನುತ್ತಿತ್ತು. ಅಕ್ಷರಶಃ ರಾತ್ರಿ ಹಗಲು ಇದೇ ಚಿಂತೆ. ಸಂತೋಷ ಅಂದ್ರೆ ಏನು, ಅದನ್ನ ಪಡ್ಕೊಳೋದು ಹೇಗೆ ಅಂತ. ಅವನು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿದ್ದ, ಜ್ಞಾನಿಗಳ ಮಾತುಗಳನ್ನೆಲ್ಲ ಕೇಳಿದ್ದ. ಆದರೆ ಎಲ್ಲೂ ಅವನಿಗೆ ಸರಿಹೊಂದುವ ಉತ್ತರ ಸಿಕ್ಕೇ ಇರಲಿಲ್ಲ. ಅವನಿಗೆ ನಿಧಾನವಾಗಿ ಒಂದು ರೀತಿ ಬೇಸರ, ಹತಾಶೆ ಶುರುವಾಗಿತ್ತು. ಹಾಗಾದ್ರೆ ಈ ಕಥೆ ನಡೆಯೋದೆಲ್ಲಿ ಅಂತೀರಾ? ಹಸಿರು ಬೆಟ್ಟಗಳ ಮಧ್ಯೆ ಬಳುಕುತ್ತಾ ಹರಿಯೋ ಒಂದು ನದಿಯ ಪಕ್ಕ, ಅಲ್ಲಿ ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿರೋದು ಇಬ್ಬರು ಮುಖ್ಯ ಪಾತ್ರಗಳು. ಒಬ್ಬ ಜೀವನದ ಅರ್ಥ ಹುಡುಕೋಕ್ ಹೊರಟಿರೋ ಉತ್ಸಾಹಿ ಹುಡುಗ. ಇನ್ನೊಬ್ರು ಜ್ಞಾನದ ಸಾಗರ ಅಂತಾನೆ ಹೇಳ್ಬೋದಾದ ಒಬ್ಬ ಮಹಾನ್ ಗುರು. ನಮ್ಮ ಹುಡುಗ ಸ್ಯಾಮ್ ಇದೇ ಹಳ್ಳಿಯಲ್ಲಿದ್ದ ಗುರು ಸೇತುವರ ಬಗ್ಗೆ ತುಂಬಾ ಕೇಳಿದ್ದ. ಅವರ ಮಹಾಜ್ಞಾನಿ ಅಂತ. ಸರಿ, ಒಂದು ದಿನ ಧೈರ್ಯ ಮಾಡಿ ಅವರತ್ರ ಹೋಗೇ ಬಿಟ್ಟ. ಹೋಗಿ, ಗುರುಗಳೇ, ದಯವಿಟ್ಟು ನನಗೆ ಸಂತೋಷವಾಗಿರೋದರ ರಹಸ್ಯವನ್ನ ಹೇಳ್ಕೊಡಿ. ಅದನ್ನ ಕಲಿಯೋಕೆ ನಾನು ಏನೂ ಮಾಡೋಕ್ಕೂ ಸಿದ್ಧ, ಎಂಥ ಬೆಲೆ ಕೊಡೋಕ್ಕೂ ಸಿದ್ಧ ಅಂತ ತುಂಬನೇ ವಿನಯದಿಂದ ಬೇಡ್ಕೊಂಡ. ಸ್ಯಾಮ್ನ ಕಣ್ಣಲ್ಲಿ ಆ ಪ್ರಾಮಾಣಿಕತೆ, ಕಲಿಬೇಕು ಅನ್ನುವ ಹಂಬಲ, ಇದನ್ನೆಲ್ಲ ಗುರು ಸೇತು ಅವರು ಗಮನಿಸಿದ್ರು. ಅವರ ಮುಖದಲ್ಲಿ ಒಂದು ಸಣ್ಣ ರಹಸ್ಯಮಯ ನಗು ಬಂತು. ಖಂಡಿತ ನಿಂಗೆ ಕಲಿಸ್ತೀನಿ ಅಂದ್ರು. ಆದ್ರೆ ಅದಕ್ಕೂ ಮುಂಚೆ ನೀನು ನನಗೊಂದು ಕೆಲಸ ಮಾಡಿಕೊಡ್ಬೇಕು. ಇದೊಂದು ಸಣ್ಣ ಪರೀಕ್ಷೆ, ಆದ್ರೆ ಸ್ವಲ್ಪ ವಿಚಿತ್ರವಾಡಿದೆ. ಆಗ ಗುರು ಸೇತು ಆ ವಿಚಿತ್ರವಾದ ಸವಾಲನ್ನ ಸ್ಯಾಮ್ ಮುಂದೆ ಇಟ್ರು. ಇದನ್ನ ಕೇಳಿ ಸ್ಯಾಮ್ಗೆ ತಲೆನೇ ತಿರುಗೋಯ್ತು. ಅರೆ, ಸಂತೋಷದ ಪಾಠಕ್ಕೂ ತಲೆ ಮೇಲೆ ಕಲ್ಲಂಗಡಿ ಹೊರೋದಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಅಂತ ಅವನಿಗೆ ಒಂದು ಕ್ಷಣ ಅರ್ಥನೇ ಆಗ್ಲಿಲ್ಲ. ಆದ್ರೂ ಗುರುವಿನ ಮಾತಲ್ವಾ, ಮೀರೋ ಹಾಗೇ ಇರಲಿಲ್ಲ. ಸರಿ, ಮಾಡ್ತೀನಿ ಅಂತ ದೃಢವಾಗಿ ಒಪ್ಕೊಂಡ. ಸ್ಯಾಮ್ನ ಎದೆ ದಡ್ಧಡ್ ಅಂಟೆ ಹೊಡ್ಕೊಳ್ತಾ ಇತ್ತು. ಯಾಕಂದ್ರೆ ಆ ಕಲ್ಲಂಗಡಿ ಅದು ಎಷ್ಟು ಭಾರ ಇತ್ತು ಅಂದ್ರೆ ಜೊತೆಗೆ ನುಣುಪಾಗಿ ಬೇರೆ ಇತ್ತು. ಅದನ್ನ ತಲೆ ಮೇಲೆ ಬ್ಯಾಲೆನ್ಸ್ ಮಾಡೋದೇ ಒಂದು ದೊಡ್ಡ ಸರ್ಕಸ್ ಆಗಿತ್ತು. ಅವನಿಡೋ ಒಂದೊಂದು ಹೆಜ್ಜೆನೂ ತುಂಬಾನೇ ಜಾಗ್ರತೆಯಿಂದ ಇಡ್ತಾ ಇದ್ದ. ಅವನ ಪೂರ್ತಿ ಗಮನ, ಪೂರ್ತಿ ಕಾನ್ಸಂಟ್ರೇಷನ್ ಆ ಕಲ್ಲಂಗಡಿ ಮೇಲೇ ಇತ್ತು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್. ಸ್ಯಾಮ್ ಇಷ್ಟು ಸೀರಿಯಸ್ ಆಗಿ ತನ್ನ ಕೆಲಸ ಮಾಡ್ತಿದ್ರೆ ಅವನನ್ನ ನೋಡಿದ ಹಳ್ಳಿಯ ಜನಕ್ಕೆ ನಗು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ. ಅಯ್ಯೋ ನೋಡಿ, ಆ ಹುಡುಗ ಏನ್ ಮಾಡ್ತಿದ್ದಾನೆ ಅಂತ ಯಾರೋ ಕೂಗಿದ್ರು. ಅಷ್ಟೇ, ನೋಡ್ತಿದ್ದ ಹಾಗೆ ಇಡೀ ಹಳ್ಳಿಯ ಜನ ಅವನ ಸುತ್ತ ಸೇರ್ಕೊಂಡು ನಗೋಕ್ ಶುರು ಮಾಡಿದ್ರು, ಚಪ್ಪಾಳೆ ತಟ್ಟೋಕ್ ಶುರು ಮಾಡಿದ್ರು, ಬೀಳ್ಸ್ಬೇಡಪ್ಪೋ ಹುಷಾರು ಅಂತ ಚೇರ್ ಮಾಡೋಕ್ಕೂ ಶುರು ಮಾಡಿದ್ರು. ಮೊದಲಿಗೆ ಸ್ಯಾಮ್ಗೆ ಒಂಥರ ಮುಜುಗರ ಆಯ್ತು. ಆದ್ರೆ ಜನರ ನಗು, ಆ ಉರಿದುಂಬಿಸುವಿಕೆ, ಅದರಿಂದ ಅವನಿಗೂ ಎಲ್ಲೋ ಒಂದ್ ಕಡೆ ಧೈರ್ಯ ಬಂತು. ಸರಿ, ಹೇಗೋ ಕಷ್ಟಪಟ್ಟು ಇಡೀ ಹಳ್ಳಿಯನ್ನ ಒಂದು ಸುತ್ತಾಕಿ ಕಲ್ಲಂಗಡಿಯನ್ನ ಮಾತ್ರ ಕೆಳಗೆ ಬೀಳಿಸ್ದೆ ವಾಪಸ್ ಗುರುವಿನತ್ರ ಬಂದ. ಅಪ್ಪಾ, ಅವನ ಮನಸ್ಸಲ್ಲಿ ಒಂದು ರೀತಿ ಸಮಾಧಾನ. ನಾನು ಮಾಡಿ ತೋರಿಸ್ದೆ, ಈ ಕಷ್ಟದ ಸವಾಲನ್ನ ಮುಗಿಸಿದೆ ಅಂತ ಅಂದುಕೊಂಡ. ತುಂಬಾನೇ ಹೆಮ್ಮೆಯಿಂದ ಗುರುಸೇತು ಅವರನ್ನ ನೋಡ್ದ. ಅವರಿಂದ ಒಂದು ಮೆಚ್ಚುಗೆಯ ಮಾತು ಬರುತ್ತೆ ಅಂತ ಕಾಯ್ತಾ ಇದ್ದ. ಆದ್ರೆ ಆಗಿದ್ದೇ ಬೇರೆ. ಸ್ಯಾಮ್ನನ್ನ ಹೊಗಳೋದಿರ್ಲಿ, ಗೋಳ್ಸೇತು ಅವರು ಗೊಳ್ಳಂತ ನಗೋಕ್ ಶುರು ಮಾಡಿದ್ರು. ಸುಮ್ನೆ ನಗೋದಲ್ಲ, ಹೊಟ್ಟೆ ಹುಣ್ಣಾಗೋ ಹಾಗೆ, ಕಣ್ಣಲ್ಲಿ ನೀರ್ ಬರೋ ಹಾಗೆ ನಕ್ಕರು. ಇದನ್ನ ನೋಡಿ ಸ್ಯಾಮ್ಗೆ ಪೂರ್ತಿ ಶಾಕ್. ಒಂದ್ ಕ್ಷಣ ಗೊಂದಲ, ನಾನೇನಾದ್ರೂ ತಪ್ಪು ಮಾಡ್ಬಿಟ್ಟೆನಾ ಅಂತ ಯೋಚೋಕೆ ಶುರು ಮಾಡ್ದ. ಕೊನೆಗೆ ಹೇಗೋ ನಗುವನ್ನ ಕಂಟ್ರೋಲ್ ಮಾಡ್ಕೊಂಡು ಗುರು ಸೇತು ಹೇಳಿದ್ರು, ನೋಡು ಸ್ಯಾಮ್, ಸಂತೋಷ ಮತ್ತೆ ಯಶಸ್ಸಿನ ರಹಸ್ಯ ಇದೆಯಲ್ಲ, ಅದು ತುಂಬಾನೇ ಸರಳ. ನೀನು ಆ ಕಲ್ಲಂಗಡಿಯನ್ನ ಹೊತ್ತುಕೊಂಡು ಬಂದ ಹಾಗೆ ನೋಡಿ, ಇದೇ ಆ ಕಲ್ಲಂಗಡಿ ಪಾಠ. ಜೀವನ ಅನ್ನೋದು ಯಾವಾಗ್ಲೂ ನಾವು ಪ್ಲಾನ್ ಮಾಡಿದ ಹಾಗೆ ಇರಲ್ಲ. ಅದು ಆ ಕಲ್ಲಂಗಡಿ ತರಾನೇ. ಕೆಲವೊಮ್ಮೆ ಭಾರ ಅನ್ಸುತ್ತೆ, ಕೆಲವೊಮ್ಮೆ ಕೈಯಿಂದ ಜಾರಿ ಹೋಗುತ್ತೆ. ಆದ್ರೆ ಆ ಸವಾಲುಗಳನ್ನ, ಆ ಅನಿರೀಕ್ಷಿತ ತಿರುವುಗಳನ್ನ ಒಂದು ನಗುವಿನ ಜೊತೆ ಹಗುರವಾದ ಮನಸ್ಸಿಂದ ನಾವು ಎದುರಿಸಿದ್ರೆ ಸಂತೋಷ ಅನ್ನೋದು ಅಲ್ಲೇ ಸಿಗುತ್ತೆ. ಹಾಗಾದ್ರೆ ಈ ಒಂಥರ ತಮಾಷೆಯಾಗಿರೋ ಕಥೆಯಿಂದ ನಮ್ಮ ದಿನನಿತ್ಯದ ಜೀವನಕ್ಕೆ ಏನ್ ಕಲಿಬಹುದು? ಸಂತೋಷವನ್ನ ನಮ್ಮದಾಗಿಸ್ಕೊಳ್ಳೋಕೆ ಇಲ್ಲಿದೆ ನೋಡಿ 4 ಸಿಂಪಲ್ ಟಿಪ್ಸ್. ಮೊದಲನೇದಾಗಿ, ಸವಾಲುಗಳನ್ನ ಸ್ವಲ್ಪ ಹಾಸ್ಯದಿಂದ ನೋಡೋದು. ಅಂದ್ರೆ ಏನೋ ಒಂದು ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ಕಂಪ್ಯೂಟರ್ ಹ್ಯಾಂಗ್ ಆದಾಗ ತಲೆಬಿಸಿ ಮಾಡ್ಕೊಳ್ಳೋ ಬದಲು, ಓಕೆ, ನನ್ನ ಕಂಪ್ಯೂಟರ್ಗೆ ಒಂದು ಡ್ರಾಮ್ಯಾಟಿಕ್ ಬ್ರೇಕ್ ಬೇಕು ಅನ್ಸುತ್ತೆ ಅಂತ ತಮಾಷೆ ಮಾಡೋದು.
ಎರಡನೇದು, ನಮ್ಮನ್ನ ನಾವೇ ತುಂಬ ಸೀರಿಯಸ್ ಆಗಿ ತಗೊಳ್ಬಾರ್ದು. ಕೆಲವೊಮ್ಮೆ ತಪ್ಪುಗಳಾಗ್ತವೆ, ಅದಕ್ಕೆ ನಮ್ಮನ್ನ ನಾವೇ ಕ್ಷಮಿಸಿ ನಮ್ಮ ಮೇಲೆಯೇ ನಾವೇ ನಗೋಕ್ ಕಲಿಬೇಕು. ಹೀಗ್ ಮಾಡಿದ್ರೆ ಜೀವನದ ಒಂದೊಂದು ಕ್ಷಣನೂ ಒಂದು ಅಡ್ವೆಂಚರ್ ತರ ಕಾಣಿಸುತ್ತೆ. ಗುರು ಸೇತು ಅವರ ಆ ಒಂದು ಪಾಠ, ಅದು ಸ್ಯಾಮ್ ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬಿಟ್ಟು. ಅಂದಿನಿಂದ ಜೀವನದಲ್ಲಿ ಬರೋ ಎಂಥದೇ ದೊಡ್ಡ ಸವಾಲನ್ನು ಕೂಡ ಅವನು ಒಂದು ಸಣ್ಣ ನಗುವಿನ ಜೊತೆ ಎದುರಿಸೋಕೆ ಶುರು ಮಾಡ್ದ. ಅವನಿಗೆ ನಿಜವಾದ ಜೀವನದ ರಹಸ್ಯ ಏನು ಅಂತ ಗೊತ್ತಾಗಿತ್ತು. ಈಗ ಯೋಚನೆ ಮಾಡಬೇಕಾದ ಸರದಿ ನಮ್ಮದು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕಲ್ಲಂಗಡಿ ಇರುತ್ತೆ ಅಲ್ವಾ? ಅದು ಕೆಲಸದ ಒತ್ತಡ ಇರ್ಬೋದು, ಸಂಬಂಧಗಳಲ್ಲಿನ ಸವಾಲುಗಳಿರ್ಬೋದು, ಅಥವಾ ನಮ್ಮದೇ ವೈಯಕ್ತಿಕ ಗುರಿಗಳಿರ್ಬಹುದು. ಅದನ್ನ ಗಂಟುಮುಖ ಹಾಕ್ಕೊಂಡು ಹೊರಬದಲು ಒಂದು ನಗುವಿನ ಜೊತೆ ಎದುರಿಸೋಕೇನ್ ಮಾಡಬಹುದು? ಇವತ್ತೊಂದು ಸಣ್ಣ ಬದಲಾವಣೆ ಮಾಡಿ ನೋಡಿದ್ರೆ ಹೇಗೆ? ಜೀವನದ ಕಲ್ಲಂಗಡಿಯನ್ನು ಸ್ವಲ್ಪ ಹಗುರವಾಗಿ ಹೊತ್ಕೊಳ್ಳೋಣ. ಯಾಕಂದ್ರೆ ಆ ನಗುವಿನಲ್ಲೇ ಸಂತೋಷದ ನಿಜವಾದ ರಹಸ್ಯ ಅಡಗಿರೋದು.